ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರವಾಸಿ ಸ್ಥಳಗಳು, ಊರುಗಳು ಅಂದಮೇಲೆ ಹೋಟೆಲ್ಗಳು ಇರಲೇಬೇಕು. ಅದು ಸಣ್ಣ ಊರಿರಲಿ, ದೊಡ್ಡ ಪ್ರವಾಸಿ ಕೇಂದ್ರವೇ ಆಗಿರಲಿ, ಎಲ್ಲೆಡೆಯೂ ಹೋಟೆಲ್, ರೆಸಾರ್ಟ್ಗಳು ಇದ್ದೇ ಇರ್ತಾವೆ. ಕೆಲವೊಮ್ಮೆ ಐಷಾರಾಮಿ, ನೋಡಲು ಬಲು ಲಕ್ಸುರಿ ಆಗಿರುವ ಹೋಟೆಲ್ಗಳಿಗಿಂತ ಕೆಲ ಲಾಡ್ಜ್ಗಳು, ವಾಸ್ತವ್ಯ ಅತಿಥಿ ಗೃಹಗಳು ಬಲು ಮಜಬೂತಾಗಿರುತ್ತವೆ. ಅಲ್ಲಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗುವ ಉತ್ತಮ ವ್ಯವಸ್ಥೆಗಳು ಸಿಗದೇ ಇರಬಹುದು, ಆದರೆ ಅಲ್ಲಿರುವ ಮಜಾನೇ ಬೇರೆ ರೀತಿಯದ್ದಾಗಿರುತ್ತೆ. ಬೋಯಿಂಗ್ 757 ವಿಮಾನ ರೀತಿಯ ಹೋಟೆಲ್ ವಾಸ್ತವ್ಯದಿಂದ ಹಿಡಿದು ಸಮುದ್ರದ 50 ಮೀಟರ್ ಆಳದಲ್ಲಿ ನಿರ್ಮಿಸಿದ ಹೋಟೆಲ್ನವರೆಗೂ 20 ಅತಿ ವಿಶಿಷ್ಟ ಹೋಟೆಲ್, ರೆಸಾರ್ಟ್ಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಈ ಹೋಟೆಲ್ಗಳು ಸಾಮಾನ್ಯವಾಗಿ ಸುಲಭವಾಗಿ ದಾರಿ ಮಧ್ಯದಲ್ಲಿ ಸಿಗುವಂತವಲ್ಲ, ಆದರೆ ಅಲ್ಲಿಗೆ ಭೇಟಿ ನೀಡಿದ್ರೆ ಅದರ ಅನುಭವನೇ ಬೇರೆ. ಇದೊಂದು ರೀತಿ ನಿಮಗೆ ಸಖತ್ ಖುಷಿ ಕೊಡುವ, ಜೊತೆಗೆ ವಿಶ್ವ ಪರ್ಯಟನೆ ಮಾಡಲು ಹೊರಟ್ರೆ ಅನುಕೂಲವೂ ಆಗಬಹುದು. ಬನ್ನಿ ಹಾಗಾದ್ರೆ ಇಂದಿನ ಹೋಟೆಲ್ಗಳ ಈ ಟ್ರಾವೆಲಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಗೋಲ್ಡನ್ ಕ್ರೌನ್ ಫಿನ್ಲ್ಯಾಂಡ್. ಸ್ನೇಹಿತರೆ, ಗ್ಲಾಸ್ಗಳಿಂದ ನಿರ್ಮಿತವಾದ ಈ ಹೋಟೆಲ್ ಇರೋದು ಫಿನ್ಲ್ಯಾಂಡ್ನ ಲೇವಿ ನಗರದಿಂದ 10 ಕಿಲೋಮೀಟರ್ ಅಂತರದಲ್ಲಿ. ಲೆವಿನ್ ಇಗ್ಲೂಟ್ ಗೋಲ್ಡನ್ ಕ್ರೌನ್ ಹೆಸರಿನಲ್ಲಿರುವ ಈ ಹೋಟೆಲ್ ಸಾಮಾನ್ಯ ರೆಸಾರ್ಟ್ಗಳಂತಲ್ಲ, ಇದರ ಕದರೇ ಬೇರೆ. ಚಳಿಗಾಲದ ಸಮಯದಲ್ಲಿ ಈ ಸ್ಥಳದ ತಾಪಮಾನ -10 ಡಿಗ್ರಿ ಆಗಿರುತ್ತೆ. ಹೀಗಾಗಿ ಇದು ಹಿಮದಿಂದ ಆವೃತವಾದ ಸ್ಥಳವಾಗಿದೆ. ಹೀಗಿದ್ರೂ ಈ ಹೋಟೆಲ್ ಕೊಠಡಿಗಳು ಮಾತ್ರ ಉಷ್ಣಾಂಶದ ಏರಿಳಿತ ಹೊಂದಿರುತ್ತವೆ. ಹೊರಗಡೆ ವಿಪರೀತ ಚಳಿ ಇದ್ರೂ ರೂಮ್ಗಳಲ್ಲಿ ಮಾತ್ರ ನೀವು ಬೆಚ್ಚಗೆ ಹೀಟ್ ಏರಿಸಿಕೊಳ್ಳಬಹುದು. ಈ ಹೋಟೆಲ್ನ ವಿಶೇಷತೆ ಅಂದರೆ ಅದರ ಗಾಜಿನ ಹೊದಿಕೆಗಳು. ನೀವು ನಿಮ್ಮ ಕೊಠಡಿಯಲ್ಲೇ ಮಲಗಿದ್ರೂ ರಾತ್ರಿ ಹೊತ್ತು ನೀವು ಆಕಾಶದ ಸೌಂದರ್ಯವನ್ನ ಮುಕ್ತವಾಗಿ ಅನುಭವಿಸಬಹುದು. ಅಷ್ಟೊಂದು ಕ್ಲಾರಿಟಿ ಆಗಿರುವ ಗ್ಲಾಸ್ಗಳು ನಿಮಗೆ ಬೇರೊಂದು ರೀತಿಯ ಅನುಭವ ನೀಡ್ತಾವೆ. ಡಬಲ್ ಬೆಡ್ರೂಮ್, ಹೀಟೆಡ್ ಕೊಠಡಿ, ಕಿಚನ್, ಹಾಟ್ ವಾಟರ್ ಇರುವ ಶವರ್, ಹೀಗೆ ಅನೇಕ ವ್ಯವಸ್ಥೆ ಈ ಹೋಟೆಲ್ನಲ್ಲಿದೆ. ಅತ್ಯಂತ ಸುಂದರ ಪರಿಸರದಲ್ಲಿರುವ ಈ ಹೋಟೆಲ್ ನಿಮಗೆ ಒರಟಾದ ಜಲಪಾತಗಳ ಭೂದೃಶ್ಯ ಮತ್ತು ಉತ್ತರ ಆಕಾಶದ ನೋಟ, ಉತ್ತಮ ಗುಣಮಟ್ಟದ ವಸತಿ ಮತ್ತು ವೈಯಕ್ತಿಕಗೊಳಿಸಿದ ಹೃತ್ಪೂರ್ವಕ ಸೇವೆ ನೀಡುತ್ತದೆ. ಹೀಗಾಗಿ ಇದರ ಬೆಲೆ ಕೊಂಚ ಜಾಸ್ತಿ. ಇಲ್ಲಿ ನೀವು ಒಂದು ರಾತ್ರಿ ಕಳೆಯಬೇಕು ಅಂದ್ರೆ 1,12,000 ರೂಪಾಯಿ ಹಣ ನೀಡಲೇಬೇಕು. ಇಲ್ಲಿರುವ ಈ ವ್ಯವಸ್ಥೆ ಸೌಂದರ್ಯಕ್ಕೆ ಇದೇನು ಹೆಚ್ಚು ಅಲ್ಲ. ಕೋಕೋ ಪೆಲ್ಲಿಸ್ ಕೇವ್ ಹೋಟೆಲ್. ನ್ಯೂ ಮೆಕ್ಸಿಕೋದ ಫಾರ್ಮಿಂಗ್ಟನ್ ನಗರದಿಂದ 10 ಕಿಲೋಮೀಟರ್ ಅಂತರದಲ್ಲಿ ಈ ಕೋಕೋ ಪೆಲ್ಲಿ ಗುಹಾ ಹೋಟೆಲ್ ಇದೆ. ಹೆಸರೇ ಹೇಳುವ ಹಾಗೆ ಇದೊಂದು ಬಂಡೆಗಲ್ಲಿನಲ್ಲಿರುವ ಗುಹೆಯ ಹೋಟೆಲ್ ಆಗಿದೆ. ದೂರದಿಂದ ನೋಡಿದ್ರೆ ಇದು ಒಣಗಿದ ಏಕಶಿಲಾ ಬೆಟ್ಟದಂತೆ ಕಾಣುತ್ತದೆ, ಆದರೆ ಈ ಬೆಟ್ಟದೊಳಗಡೆ ಸ್ವರ್ಗವೇ ದರಗಿಳಿದಂತಹ ಸುಂದರವಾದ ಗುಹಾಂತರ ರೆಸಾರ್ಟ್ ಇದೆ. ಇಡೀ ಬಂಡೆಗಲ್ಲುಗಳನ್ನೇ ಕೆತ್ತಿ ಈ ಸುಂದರ ಹೋಟೆಲ್ ನಿರ್ಮಿಸಲಾಗಿದೆ. ಈ ಗುಹಾಂತರ ಹೋಟೆಲ್ನಲ್ಲಿ ಲಿವಿಂಗ್ ರೂಮ್, ಬೆಡ್ರೂಮ್, ಕಿಚನ್, ಸ್ನಾನಗೃಹಗಳು, ಬಾಲ್ಕನಿ, ಹೀಗೆ ಸಮಸ್ತವೂ ಅಡಗಿದೆ. ಇನ್ನೊಂದು ವಿಶೇಷ ಅಂದ್ರೆ ತೀರಾ ಬಯಲು ಪ್ರದೇಶದಲ್ಲಿರುವ ಈ ಬೆಟ್ಟದ ಹೋಟೆಲ್ನಲ್ಲಿ ತಾಪಮಾನ ಸದಾ 20 ಡಿಗ್ರಿ ಸೆಲ್ಸಿಯಸ್ ಇರುವಂತೆ ವ್ಯವಸ್ಥೆ ಮಾಡಲಾಗಿದೆ. ಅಂದ ಹಾಗೆ ಈ ಹೋಟೆಲ್ನಲ್ಲಿ ಒಂದು ರಾತ್ರಿ ಉಳಿದುಕೊಳ್ಳಬೇಕು ಅಂದ್ರೆ ನೀವು 26,000 ರೂಪಾಯಿ ಖರ್ಚು ಮಾಡಬೇಕು. ಡ್ರಮೆನ್ ಆನ್ ಝೀ. ನೆದರ್ಲ್ಯಾಂಡ್ನ ಹಾರ್ಲಿಂಗ್ಟನ್ನಲ್ಲಿರುವ ಈ ವಿಶಿಷ್ಟ ಹೋಟೆಲ್ ಅನ್ನ ದೂರದಿಂದ ನೋಡಿದ್ರೆ ಇದು ಹೋಟೆಲ್ ಅಥವಾ ಅತಿಥಿ ಗೃಹ ಅಂತ ಅನ್ಸೋದೇ ಇಲ್ಲ. ಸುತ್ತಲೂ ಸಮುದ್ರ, ಅಲ್ಲಲ್ಲಿ ಕ್ರೂಜರ್ ಹಡಗುಗಳು, ತಟದಲ್ಲಿ ದೊಡ್ಡದಾಗಿ ನಿಂತಿರುವ ಕ್ರೇನ್ ಇದಷ್ಟೇ ಗೋಚರಿಸುತ್ತದೆ. ಆದರೆ ಅಸಲಿಗೆ ಇಲ್ಲಿ ಆ ದೊಡ್ಡದಾದ ಕ್ರೇನ್ ಹೋಟೆಲೇ ಆಗಿದೆ. ತೀರಾ ಎತ್ತರದಲ್ಲಿರುವ ಈ ಕ್ರೇನ್ ಮೇಲ್ಗಡೆ ಹೋಟೆಲ್ ಇದೆ. ಲಿಫ್ಟ್ ಸಹಾಯದಿಂದ ಮೇಲಕ್ಕೆ ಹೋಗುವ ವ್ಯವಸ್ಥೆ ಇದೆ. ಮೇಲ್ಗಡೆ ಕ್ರೇನ್ನಲ್ಲಿ ಸುಂದರವಾದ ಕೊಠಡಿ, ಬಾತ್ರೂಮ್, ಮಲಗುವ ಕೋಣೆ ಇದೆ. ಇಲ್ಲಿಂದ ನೀವು ವಿಶಾಲ ಸಮುದ್ರ, ಸೂರ್ಯಾಸ್ತ, ಸೂರ್ಯೋದಯವನ್ನ ಕಣ್ತುಂಬಿಕೊಳ್ಳಬಹುದು. ಈ ಕೋಣೆಗಳ ರೂಫ್ ಮೇಲೆ ಹೋಗುವ ಅವಕಾಶವೂ ಇದೆ. ಮತ್ತೊಂದು ವಿಶೇಷತೆ ಅಂದ್ರೆ ನಿಮಗೆ ಸಮುದ್ರದ ದೃಶ್ಯ ಇಷ್ಟವಾಗದಿದ್ರೆ ಕ್ರೇನ್ನ ದಿಕ್ಕನ್ನ ಬದಲಾಯಿಸಿಕೊಳ್ಳುವ ವ್ಯವಸ್ಥೆಯು ಈ ಹೋಟೆಲ್ನಲ್ಲಿದೆ. 727 ಬೋಯಿಂಗ್ ಏರ್ಪ್ಲೇನ್ ಇನ್ ಕೋಸ್ಟರಿಕಾ. ಮಧ್ಯ ಅಮೆರಿಕಾದ ದೇಶವಾದ ಕೋಸ್ಟರಿಕಾ ಸಂಪತ್ಭರಿತ ಪ್ರದೇಶ, ಕಡಿದಾದ ಕಾಡು, ಸುಂದರ ಕರಾವಳಿ ಆವರಿಸಿರುವ ಭೂಮಿ. ಇಲ್ಲಿ ಬೋಯಿಂಗ್ ವಿಮಾನವನ್ನೇ ಹೋಟೆಲ್ ರೀತಿ ಕನ್ವರ್ಟ್ ಮಾಡಲಾಗಿದೆ. ಇದನ್ನ ಬೋಯಿಂಗ್ 727 ಫ್ಲ್ಯೂಸ್ಲೇಜ್ ಹೋಮ್ ಅಂತ ಕರೆಯಲಾಗುತ್ತೆ. ಈ ಪ್ಲೇನ್ 1965ರ ಮಾಡೆಲ್ನದ್ದಾಗಿದೆ. ಹೊರಗಡೆಯಿಂದ ಮೇಲ್ನೋಟಕ್ಕೆ ವಿಮಾನದ ರೀತಿಯೇ ಕಾಣುವಂತೆ ಇದನ್ನ ಇಡಲಾಗಿದೆ. ಆದರೆ ಒಳಗಡೆ ಮಾತ್ರ ಸಂಪೂರ್ಣವಾಗಿ ರೀಫರ್ಬಿಶ್ ಮಾಡಲಾಗಿದೆ.
ಅಗತ್ಯಕ್ಕೆ ತಕ್ಕಂತೆ ರೂಮ್, ಡೈನಿಂಗ್ ಹಾಲ್, ಸಣ್ಣ ಈಜುಕೊಳ, ಮಲಗುವ ಕೋಣೆ ಹೀಗೆ ಅತಿಥಿ ಗೃಹದಂತೆ ವಿನ್ಯಾಸಗೊಳಿಸಲಾಗಿದೆ. ಈ ಬೋಯಿಂಗ್ ಹೋಟೆಲ್ನಿಂದ ಕೋಸ್ಟರಿಕಾ ಕಾಡು ಹಾಗೂ ಸಮುದ್ರದ ವಿಶಿಷ್ಟ ದೃಶ್ಯಗಳನ್ನ ನೋಡಬಹುದಾಗಿದೆ. ತೇಟ್ ಅರಣ್ಯದೊಳಗಿರುವ ಗೆಸ್ಟ್ ಹೌಸ್ನಂತೆಯೇ ಇದನ್ನ ಮರು ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ ಒಂದು ರಾತ್ರಿ ತಂಗಲು 30,000 ರೂಪಾಯಿ ನಿಗದಿಪಡಿಸಲಾಗಿದೆ. ಇಂಟರ್ ಕಾಂಟಿನೆಂಟಲ್ ಶಾಂಘೈ ವಂಡರ್ಲ್ಯಾಂಡ್. ಈ ಹೋಟೆಲನ್ನ ನೀವು ವಂಡರ್ಲ್ಯಾಂಡ್ ಅಂತೀರೋ ಅಥವಾ ಕಣಿವೆಯಲ್ಲಿರುವ ಸ್ವರ್ಗ ಅಂತೀರೋ ಅದು ನಿಮಗೆ ಬಿಟ್ಟಿದ್ದು. ಕಾರಣ ಅಷ್ಟರ ಮಟ್ಟಿಗೆ ಅದನ್ನ ಆಕರ್ಷಕವಾಗಿ ನಿರ್ಮಿಸಲಾಗಿದೆ. ಹಾಗಂತ ಇದನ್ನು ನೈಸರ್ಗಿಕವಾಗಿ ಇರುವ ಸ್ಥಳದಲ್ಲಿ ಕಟ್ಟಲಾಗಿಲ್ಲ, ಬದಲಾಗಿ ಕೃತಕವಾಗಿ ನಿರ್ಮಾಣವಾದ ಕ್ವಾರಿಯಲ್ಲಿ ನಿರ್ಮಾಣವಾಗಿರುವ ಹೋಟೆಲ್ ಆಗಿದೆ. ಚೀನಾದ ಶಾಂಘೈನಲ್ಲಿ ಇರುವ ಈ ಇಂಟರ್ ಕಾಂಟಿನೆಂಟಲ್ ವಂಡರ್ಲ್ಯಾಂಡ್ ಮೇಲ್ನೋಟಕ್ಕೆ ಭೂಗತವಾಗಿ ಇರುವಂತೆ ತೋರುತ್ತೆ. ಪಕ್ಕದಲ್ಲೇ ಕೃತಕವಾಗಿ ಸರೋವರ, ಜಲಪಾತ ಸಹ ಇದೆ. ವಿಶೇಷ ಅಂದ್ರೆ ಕೆಲವು ರೂಮುಗಳು ನೀರಿನೊಳಗಡೆ ಇರುವಂತೆ ಅಂಡರ್ ವಾಟರ್ ಅನುಭವ ನೀಡ್ತಾವೆ. ನೋಡಲು ಬಲು ಆಕರ್ಷಕವಾಗಿರುವ ಈ ಹೋಟೆಲ್ನಲ್ಲಿ ನೀವು ಒಂದು ರಾತ್ರಿ ಕಳೆಯಲು ಸುಮಾರು 87,000 ರೂಪಾಯಿ ನೀಡಬೇಕಾಗುತ್ತೆ. ಹರ್ದಸ್ ಟ್ರೀ ಹೋಟೆಲ್, ಸ್ವೀಡನ್ ಜಗತ್ತಿನ ಅತ್ಯಂತ ಸುಂದರ ದೇಶಗಳಲ್ಲಿ ಒಂದು. ತನ್ನ ನೈಸರ್ಗಿಕ ಹಸಿರು ಪ್ರದೇಶದಿಂದ ಗಮನ ಸೆಳೆಯುವ ಸ್ವೀಡನ್ನಲ್ಲಿ ಟ್ರೀ ಹೋಟೆಲ್ಗಳಂದ್ರೆ ಪ್ರವಾಸಿಗರಿಗೆ ಡಬಲ್ ಖುಷಿ. ಸ್ವೀಡನ್ನ ಹರ್ಡಾಸ್ನಲ್ಲಿರುವ ಈ ಟ್ರೀ ಹೋಟೆಲ್ಗಳು ಪ್ರಕೃತಿಯ ಆನಂದವನ್ನ ಅನುಭವಿಸಲು ಹೇಳಿ ಮಾಡಿಸಿದ ಜಾಗ ಅಂದ್ರೂ ತಪ್ಪಲ್ಲ. ಅರಣ್ಯದಲ್ಲಿ ಮರಗಳ ನಡುವೆ ನೇತು ಹಾಕಿದಂತೆ ಈ ಚಿಕ್ಕ ಚಿಕ್ಕ ಹೋಟೆಲ್ಗಳನ್ನ ನಿರ್ಮಿಸಲಾಗಿದೆ. ವಿನ್ಯಾಸವು ಅಷ್ಟೇ ಒಂದಕ್ಕಿಂತ ಒಂದು ಚೆಂದ. ನಿಸರ್ಗದ ನಿರಾಳತೆ ಆನಂದ ಬಯಸುವವರಿಗೆ ಈ ಮರಗಳ ಕೊಠಡಿಗಳೇ ಸ್ವರ್ಗವಿದ್ದಂತೆ. ಈ ಹೋಟೆಲ್ಗಳಲ್ಲಿ ಐಷಾರಾಮಿ ಬೆಡ್ರೂಮ್, ಬಾತ್ರೂಮ್ ಎಲ್ಲವೂ ಇರುತ್ತೆ. ಇನ್ನು ಹೋಟೆಲ್ನ ಒಂದು ಬದಿ ಬಾಲ್ಕನಿ ಸಹ ಇರುತ್ತೆ. ಅಲ್ಲಿ ಕುಳಿತು ನೀವು ಊಟ ಆರ್ಡರ್ ಮಾಡಿ ಪ್ರಕೃತಿಯೊಂದಿಗೆ ಆಸ್ವಾದಿಸಬಹುದು. ಹೀಗೆ ಸೌಂದರ್ಯ ಪೂರ್ಣವಾಗಿರುವ ಈ ಡಬಲ್ ಬೆಡ್ರೂಮ್ ಹೋಟೆಲ್ಗಳ ಒಂದು ದಿನದ ಬಾಡಿಗೆ 45,000 ರೂಪಾಯಿ ಆಗಿದೆ. ಫರ್ಲಾಂಡಾ ಕ್ರೇನ್ ಹೋಟೆಲ್, ಇದು ಮತ್ತೊಂದು ರೀತಿಯ ಕ್ರೇನ್ ಹೋಟೆಲ್ ಆಗಿದೆ. ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ನಲ್ಲಿರುವ ಫರಾಲ್ಡಾ ಕ್ರೇನ್ ಹೋಟೆಲ್ ಅತ್ಯಂತ ಸ್ಫೂರ್ತಿದಾಯಕ ಹಾಗೂ ಉತ್ಸಾಹಭರಿತ ರೊಮ್ಯಾಂಟಿಕ್ ಸ್ಥಳವಾಗಿದೆ. ನೆಲದಿಂದ ಸುಮಾರು 50 ಅಡಿ ಅಂತರದಲ್ಲಿ ಈ ಕ್ರೇನ್ ಹೋಟೆಲ್ ನಿರ್ಮಿಸಲಾಗಿದೆ. ಇಲ್ಲಿ ನೀವು ಕೇವಲ ವಸತಿ ಜೊತೆಗೆ ಸಾಹಸಮಯ ಚಟುವಟಿಕೆಗಳಲ್ಲೂ ಭಾಗಿಯಾಗಬಹುದು. ಕ್ರೇನ್ ಮೇಲ್ಗಡೆಯಿಂದ ಸಮುದ್ರಕ್ಕೆ ಹಗ್ಗದ ಸಹಾಯದಿಂದ ಜಿಗಿಯಬಹುದು. ಕ್ರೇನ್ ಸೇತುವೆ ಮೇಲೆ ನಡೆದಾಡಬಹುದು. ಕಿರುಕೊಳದಲ್ಲಿ ಸ್ನಾನ ಮಾಡುತ್ತಾ ಎತ್ತರದಿಂದ ನಗರದ ಸೌಂದರ್ಯವನ್ನ ನೋಡಬಹುದಾಗಿದೆ. ಇಲ್ಲಿ ಒಂದು ರಾತ್ರಿ ತಂಗಲು ಸುಮಾರು 70,000 ರೂಪಾಯಿ ಹಣ ನೀಡಬೇಕಾಗುತ್ತೆ. ನೋಮ್ಯಾನ್ಸ್ ಲ್ಯಾಂಡ್ ಫೋರ್ಟ್. ಸ್ನೇಹಿತರೆ, ಕೇಳಲು ವಿಚಿತ್ರವಾಗಿರುವ ಈ ನೋಮ್ಯಾನ್ಸ್ ಲ್ಯಾಂಡ್ ಫೋರ್ಟ್ ಇಂಗ್ಲೆಂಡ್ನ ಸೊಲೆಂಟ್ನ ವಿಕ್ಟೋರಿಯನ್ ಸಮುದ್ರದಲ್ಲಿದೆ. ಮೇಲ್ನೋಟಕ್ಕೆ ಇದೊಂದು ಐತಿಹಾಸಿಕ ಮ್ಯೂಸಿಯಂನಂತೆ ತೋರುತ್ತದೆ, ಆದರೆ ಇದನ್ನ ಬೋಟಿಕ್ ಹೋಟೆಲ್ ರೀತಿ ಅಭಿವೃದ್ಧಿಪಡಿಸಲಾಗಿದೆ. ಸುತ್ತಲೂ ವಿಶಾಲವಾದ ಸಮುದ್ರ, ಅದರ ನಡುವೆ ವಿಶಾಲ ಆಕಾರದಲ್ಲಿರುವ ಲೈಟ್ ಹೌಸ್ನಂತೆ ಈ ಹೋಟೆಲ್ ಇದೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಬೋಟ್ಗಳಿಗೆ ನೆರವು ಒದಗಿಸಲು ಈ ಕಟ್ಟಡ ನಿರ್ಮಿಸಲಾಗಿತ್ತು. ಆದರೆ 2015ರಲ್ಲಿ ಅದನ್ನೇ ಹೋಟೆಲ್ ಆಗಿ ಪರಿವರ್ತಿಸಲಾಗಿದೆ. ಈ ಹೋಟೆಲ್ನಲ್ಲಿ ಬಾರ್, ರೆಸ್ಟ್ ರೂಮ್, ಸ್ಪಾ, ಈಜುಕೊಳ ಹೀಗೆ ಸಕಲ ವ್ಯವಸ್ಥೆಯೂ ಇದೆ. ಜೊತೆಗೆ ಹೆಲಿಪ್ಯಾಡ್ ವ್ಯವಸ್ಥೆ ಕೂಡ ಇದೆ. ಸಾಮಾನ್ಯವಾಗಿ ಇದು ವಿವಿಐಪಿಗಳಿಗೆ ಅಂತಾನೆ ಇದೆ. ಮೇಲೆ ನೋಡಲು ಹಳೆಯ ಕಟ್ಟಡದಂತೆ ಕಂಡರೂ ಒಳಗಿನ ವಿನ್ಯಾಸ ಮಾತ್ರ ಬಲು ಲಕ್ಸುರಿ ಆಗಿದೆ. ಇಲ್ಲಿ ಸಾಮಾನ್ಯ ಕೊಠಡಿಗಳ ಒಂದು ದಿನದ ಬಾಡಿಗೆಯೇ ಬರೋಬ್ಬರಿ 75,000 ರೂಪಾಯಿ ಆಗಿದೆ. ಸಿಲೋಸ್ಟೆ ಲಿಟಲ್ ರಿವರ್, ನ್ಯೂಜಿಲ್ಯಾಂಡ್. ಸಿಲೋಸ್ಟೆ ಎಂಬುದು ನ್ಯೂಜಿಲ್ಯಾಂಡ್ನ ಲಿಟಲ್ ರಿವರ್ನಲ್ಲಿರುವ ಒಂದು ವಿಶಿಷ್ಟ ಪರಿಸರ ಸ್ನೇಹಿ ವಸತಿ ಸಂಕೀರ್ಣವಾಗಿದೆ. ಇದನ್ನ ಹೋಟೆಲ್ ಅನ್ನೋದಕ್ಕಿಂತ ಮರುಬಳಕೆ ಮಾಡಲಾದ ಹಟ್ ವ್ಯವಸ್ಥೆಗಳೆಂದರೆ ಹೆಚ್ಚು ಸೂಕ್ತವಾಗಿದೆ. ಕೈಗಾರಿಕಾ ಉಕ್ಕಿನ ಧಾನ್ಯದ ಸಿಲೋಗಳಿಂದ ಮರುಬಳಕೆ ಮಾಡಲಾದ 8 2 ಅಂತಸ್ತಿನ ಘಟಕಗಳನ್ನು ಒಳಗೊಂಡಿದೆ. ಇದು ಬ್ಯಾಂಕ್ಸ್ ಪರ್ಯಾಯ ದ್ವೀಪದಲ್ಲಿದ್ದು ಕ್ರೈಸ್ಟ್ ಚರ್ಚ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು 50 ಕಿಲೋಮೀಟರ್ ಅಂತರದಲ್ಲಿದೆ. ದೂರದಿಂದ ನೋಡಿದ್ರೆ ಇವುಗಳು ಕಾರ್ಖಾನೆಗಳ ಬಾಯ್ಲರ್ಗಳ ರೀತಿ ಕಾಣುತ್ತವೆ. ಆದರೆ ಇವುಗಳನ್ನು ಮರುಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಹೋಟೆಲ್ ನಿರ್ಮಿಸಲಾಗಿದೆ. ಈ ಹೋಟೆಲ್ಗಳ ಒಂದು ದಿನದ ಬಾಡಿಗೆ 10,000 ರೂಪಾಯಿ ಆಗಿದೆ. ಡಾಗ್ ಬಾರ್ಕ್ ಪಾರ್ಕ್ ಇನ್ ಕಾಟನ್ ವುಡ್ ಹೋಟೆಲ್, USA. ಸ್ನೇಹಿತರೆ, ಹೆಸರೇ ಹೇಳುವಂತೆ ಈ ಹೋಟೆಲ್ ಕಟ್ಟಡಗಳನ್ನು ನಾಯಿಗಳ ಥೀಮ್ ಮೇಲೆ ರಚಿಸಲಾಗಿದೆ. ಅಮೆರಿಕದಲ್ಲಿರುವ ಈ ಹೋಟೆಲ್ಗಳಲ್ಲಿ ಚಿಕ್ಕ ಚಿಕ್ಕ ರೂಮ್ಗಳಿರುತ್ತವೆ. ಪ್ರತಿ ಬೆಡ್ರೂಮ್ಗಳಲ್ಲಿ ನಾಯಿಗಳ ವಿಶಿಷ್ಟ ಚಿತ್ರಗಳನ್ನು ಬಿಡಿಸಲಾಗಿರುತ್ತದೆ. ಡಾಗ್ ಪ್ರಿಯರಿಗೆಂದೇ ಈ ಹೋಟೆಲ್ ಇದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಹಾಗಿವೆ ಇವುಗಳ ರಚನೆ. ಇದರಿಂದಾಗಿಯೇ ಈ ಪ್ರದೇಶ ಬಹಳ ಫೇಮಸ್ ಆಗಿದೆ. ಈ ಲಾಡ್ಜ್ಗಳ ಒಂದು ದಿನದ ಬಾಡಿಗೆ ಕೇವಲ 11,000 ರೂಪಾಯಿ ಆಗಿದೆ.
ಆರ್ಕಿಟಿಕ್ ರೆಸಾರ್ಟ್ ಫಿನ್ಲ್ಯಾಂಡ್. ಇನ್ನು ಫಿನ್ಲ್ಯಾಂಡ್ನಲ್ಲಿರುವ ಈ ಆರ್ಕಿಟಿಕ್ ರೆಸಾರ್ಟ್ ತನ್ನ ಹಿಮ ಹಾಗೂ ಗಾಜಿನ ವಾಸ್ತು ಶೈಲಿಯಿಂದಲೇ ಜನಪ್ರಿಯವಾಗಿವೆ. ಚಳಿಗಾಲದ ಸಮಯದಲ್ಲಿ ಇಲ್ಲಿ ವಿಪರೀತ ದಟ್ಟಣೆ ಇರುತ್ತೆ. ಸುರಿಯುವ ಹಿಮದ ಜೊತೆ ಗಾಜಿನ ಮನೆಗಳಲ್ಲಿ ಕುಳಿತು ಆನಂದಿಸೋದು, ನೈಟ್ ಫೈರಿಂಗ್ ಕ್ಯಾಂಪ್ನಲ್ಲಿ ರೊಮ್ಯಾಂಟಿಕ್ ವೆದರ್ ಅನುಭವಿಸೋದು ಇಲ್ಲಿ ಸಖತ್ ಫೇಮಸ್. ಹೀಗಾಗಿ ಇಲ್ಲಿ ಕಪಲ್ಗಳೇ ಹೆಚ್ಚಾಗಿ ಬರ್ತಾರೆ. ಪ್ರಕೃತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯ ಬಯಸುವವರಿಗೆ ಇದು ಪ್ರಶಸ್ತವಾಗಿದೆ. ಇಲ್ಲಿ ಒಂದು ದಿನದ ಬಾಡಿಗೆ 18,000 ರೂಪಾಯಿ. ಜಂಬೋ ಸ್ಟೇ ಹೋಟೆಲ್. ಇದು ಸ್ವೀಡನ್ನ ಮತ್ತೊಂದು ಜನಪ್ರಿಯ ಹಾಗೂ ವಿಶಿಷ್ಟ ಹೋಟೆಲ್ಗಳಲ್ಲಿ ಒಂದಾಗಿದೆ. ಸ್ವೀಡನ್ನ ಸ್ಟಾಕ್ ಹೋಮ್ ಅರ್ಲಾಂಡಾ ವಿಮಾನ ನಿಲ್ದಾಣದ ಬಳಿಯೇ ಇದನ್ನ ನಿರ್ಮಿಸಲಾಗಿದೆ. ಇಲ್ಲಿಯೂ ಕೂಡ ಹಳೆಯ ವಿಮಾನವನ್ನ ಹೋಟೆಲ್ ಆಗಿ ಪರಿವರ್ತಿಸಲಾಗಿದೆ. ಬಳಕೆಯಿಂದ ಹಿಂಪಡೆಯಲಾದ ಬೋಯಿಂಗ್ 747 ಜಂಬೋ ಜೆಟ್ ಫ್ಲೈಟ್ ಅನ್ನ ಇಲ್ಲಿ ಅತಿಥಿ ಗೃಹವಾಗಿ ಬದಲಾಯಿಸಲಾಗಿದೆ. ವಿಶೇಷ ಅಂದರೆ ವಿಮಾನ ವಿನ್ಯಾಸವನ್ನ ಯಥಾಪ್ರಕಾರ ಉಳಿಸಲಾಗಿದೆ. ಇದರಲ್ಲಿ ಬರೋಬ್ಬರಿ 33 ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಇದರಲ್ಲಿ ಕೆಫೆಟೇರಿಯಾ, ಕಾಕ್ಪಿಟ್, ಸ್ಪೆಷಲ್ ರೂಮ್ ಹೀಗೆ ಅನೇಕ ವೈಶಿಷ್ಟ್ಯತೆಗಳನ್ನು ರಚಿಸಲಾಗಿದೆ. ಇಲ್ಲಿ ಒಂದು ದಿನ ತಂಗಲು ಕೇವಲ 6,000 ರೂಪಾಯಿ ನೀಡಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಇದು ಗ್ರಾಹಕ ಸ್ನೇಹಿಯಾಗಿದೆ. ಐಸ್ ಹೋಟೆಲ್ 360. ಇದು ಸಹ ಸ್ವೀಡನ್ನಲ್ಲಿರುವ ಹೋಟೆಲ್ ಆಗಿದೆ. ಹೊರಗಡೆಯಿಂದ ಅಂತಹ ವಿಶೇಷತೆಯೇನು ಕಾಣೋದಿಲ್ಲ, ಆದರೆ ಒಳಗಡೆ ವಿನ್ಯಾಸ ಹಾಗೂ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಇಡೀ ಹೋಟೆಲ್ನಲ್ಲಿ ಎಲ್ಲೇ ಕುಳಿತುಕೊಂಡ್ರು ಮಲಗಿದ್ರು ಎಲ್ಲ ವಸ್ತು ಫರ್ನಿಚರ್ಗಳು ಮಂಜುಗಡ್ಡೆಯಿಂದ ಮಾಡಲಾಗಿದೆ. ಹಿಮಗಡ್ಡೆಯ ಗುಹೆಯಂತೆ ಕಂಡುಬರುವ ಈ ಹೋಟೆಲ್ ರೂಮ್ಗಳ ಸೌಂದರ್ಯತೆಯನ್ನ ವಿವರಿಸೋದು ತುಸು ಕಷ್ಟವೇ. ಹಾಗಿರುತ್ತೆ ಈ ಹೋಟೆಲ್ ಅನುಭವ. ಗ್ರಾಹಕರು ಖುದ್ದು ಮಂಜುಗಡ್ಡೆಯ ಕುಶಲತೆಯಲ್ಲಿ ಮಿಂದೇಳಬಹುದು. ಇನ್ನು ಇಲ್ಲಿ ಒಂದು ರಾತ್ರಿ ತಂಗಲು ಸುಮಾರು 1,10,000 ರೂಪಾಯಿ ಹಣ ನೀಡಬೇಕಾಗುತ್ತೆ. ದಾಸ್ ಪಾರ್ಕ್ ಹೋಟೆಲ್. ಸ್ನೇಹಿತರೆ, ಈ ಹೋಟೆಲ್ ಅಂತೂ ಇನ್ನೂ ವಿಚಿತ್ರವಾಗಿದೆ. ಸಾಮಾನ್ಯವಾಗಿ ಗಟಾರ್ ಸೇತುವೆಗಳಲ್ಲಿ ಅಳವಡಿಸಲಾಗುವ ದೊಡ್ಡದಾದ ಸಿಮೆಂಟ್ ಪೈಪ್ಗಳಲ್ಲಿ ಇರಲು ಯಾರು ಇಚ್ಛೆ ಪಡೋದಿಲ್ಲ. ಆದರೆ ಆಸ್ಟ್ರಿಯಾದಲ್ಲಿ ಮಾತ್ರ ಇಂತಹ ಐಟಂಗಳಿಂದ ಹೋಟೆಲ್ ಮಾಡಲಾಗಿದೆ. ಇದನ್ನೇ ದಾಸ್ ಪಾರ್ಕ್ ಹೋಟೆಲ್ ಅಂತ ಹೇಳಲಾಗುತ್ತೆ. ಆಸ್ಟ್ರಿಯಾದ ಲೆನ್ಸ್ ನಗರದಲ್ಲಿ ಈ ಹೋಟೆಲ್ಗಳು ಪ್ರಸಿದ್ಧಿಯಾಗಿವೆ. ಇದರಲ್ಲಿ ವಿದ್ಯುತ್ ಸೌಲಭ್ಯ, ಬೆಡ್ ವ್ಯವಸ್ಥೆ ಹೀಗೆ ಬೇಸಿಕ್ ನೀಡ್ಸ್ಗಳನ್ನ ಪೂರೈಸಲಾಗುತ್ತೆ. ಮತ್ತೊಂದು ವಿಶೇಷತೆ ಅಂದರೆ ಈ ಹೋಟೆಲ್ಗಳಿಗೆ ನೀವು ಬಾಡಿಗೆ ನೀಡಲೇಬೇಕು ಅಂತೇನಿಲ್ಲ. ನಿಮ್ಗಿಷ್ಟವಾದರೆ ನಿಮ್ಮ ಕೈಲಾದಷ್ಟು ಹಣ ಕೊಡಬಹುದು. ಒಂದು ರೀತಿ ಇವು ನಮ್ಮಲ್ಲಿರುವ ಧರ್ಮಛತ್ರಗಳಂತೆ. ನ್ಯೂಟ್ ನೇಚರ್ ಫ್ರಾನ್ಸ್. ಇದರ ಹೆಸರೇ ನ್ಯೂಟ್ ಪ್ರಕೃತಿ ಅನುಭವ. ಅಂದರೆ ನಿಸರ್ಗವನ್ನ ಅನುಭವಿಸುವವರು ಇಲ್ಲಿಗೆ ಬರಬಹುದು. ಬಲೂನ್ ರೀತಿ ನಿರ್ಮಿಸಲಾಗಿರುವ ಕಾಟೇಜ್ಗಳಲ್ಲಿ ಉಳಿದುಕೊಂಡು ಇಲ್ಲಿಯ ಪ್ರಕೃತಿಯನ್ನ ಆನಂದಿಸಬಹುದು. ಒಂದು ಕಡೆ ಹಿಮಚ್ಛಾದಿತ ಬೆಟ್ಟಗಳಿದ್ರೆ, ರಾತ್ರಿ ಹೊತ್ತು ಪಾರದರ್ಶಕವಾದ ಬಲೂನ್ ಮಾದರಿಯ ಮಾಳಿಗೆಯ ಮೂಲಕ ಆಕಾಶ ಕಾಯಗಳನ್ನ ನೋಡಬಹುದು. ಇದೊಂದು ರೀತಿಯ ನಿಸರ್ಗದಲ್ಲೇ ಮಲಗಿಕೊಂಡಂತೆ ಅನುಭವ ನೀಡುತ್ತೆ. ಫ್ರಾನ್ಸ್ನ ಕಾರ್ಡರ್ನ ಕಾಮ್ ಬ್ಲಾಕ್ಸ್ ಹಳ್ಳಿಗಳ ನಡುವೆ ಮತ್ತು ಮೇಗೇವ್ನಿಂದ 15 ನಿಮಿಷಗಳ ದೂರದಲ್ಲಿ ಈ ಕಾಟೇಜ್ಗಳಿವೆ. ಸ್ಕೈ ಲಾಡ್ಜ್ ಅಡ್ವೆಂಚರ್ ಸೂಟ್ಸ್. ದಕ್ಷಿಣ ಅಮೆರಿಕಾದ ಪೆರುವಿನಲ್ಲಿರುವ ಈ ಸ್ಕೈ ಲಾಡ್ಜ್ ಅಡ್ವೆಂಚರ್ ಸೂಟ್ಸ್ ಸಾಹಸಿಗರಿಗೆಂದೇ ಇರುವ ಹೋಟೆಲ್ಗಳು. ಇಲ್ಲಿರೋದೆಂದರೆ ಅದೊಂದು ಭಯಾನಕ ಕನಸಿದ್ದಂತೆ. ಕಡಿದಾದ ಜಲಪಾತಗಳ ಬಳಿ, ಕಡಿದಾದ ಬೆಟ್ಟಗಳಲ್ಲಿ ನಟ್ಟು ಬೋಲ್ಟು ಜೋಡಿಸಿದಂತೆ ಇರುವ ಪಾರದರ್ಶಕ ಕಾಟೇಜ್ಗಳಿವು. ಒಂದೊಮ್ಮೆ ನಿದ್ದೆಗಣ್ಣಲ್ಲಿ ನೋಡಿದರೆ ಪಾತಾಳಕ್ಕೆ ಬಿದ್ದೆವು ಎನ್ನುವ ಅನುಭವ. ಹಾಗಿವೆ ಇವುಗಳ ವಿನ್ಯಾಸ. ಇನ್ನು ಮತ್ತೊಂದು ವಿಶೇಷತೆ ಅಂದರೆ ಈ ಕಾಟೇಜ್ಗಳಿಗೆ ಹೋಗಬೇಕು ಅಂದರೆ ನೀವು ಟ್ರೆಕ್ ಮಾಡಲೇಬೇಕು. ಸುಮಾರು 400 ಅಡಿ ಎತ್ತರವನ್ನ ಕಬ್ಬಿಣದ ಗ್ರಿಲ್ಗಳ ಮೂಲಕ ಹತ್ತಬೇಕು. ಇದು ಅಂದುಕೊಂಡಷ್ಟು ಸುಲಭವಲ್ಲ. ಆದರೆ ಒಮ್ಮೆ ಏರಿದ ಮೇಲೆ ಕಾಟೇಜ್ಗಳಿಂದ ಕಾಣುವ ಲೊಕೇಶನ್ ಮಾತ್ರ ಅನನ್ಯ, ಅತ್ಯಂತ ಸುಂದರ. ಇದೊಂದು ರೀತಿ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಈ ಸಾಹಸಮಯ ಕಾಟೇಜ್ಗಳ ಒಂದು ದಿನದ ಬಾಡಿಗೆ ಅಂದಾಜು 31,000. ಸರೋವಾ ಸಾಲ್ಟ್ ಲಿಕ್ ಲಾಡ್ಜ್ ಆಫ್ರಿಕಾ. ಇದೊಂದು ರೀತಿ ಬಲು ವಿಶಿಷ್ಟವಾದ ಹೋಟೆಲ್ಗಳ ಸಮೂಹ. ಆಫ್ರಿಕಾದಲ್ಲಿರುವ ಈ ಹೋಟೆಲ್ ಪಕ್ಕಾ ಕಾಡಿನ ನಡುವೆ ಇದೆ. ವನ್ಯಮೃಗಗಳು ಇಲ್ಲಿ ನಿಮ್ಮ ಕಾಟೇಜ್ ಸುತ್ತಲೇ ಗಿರಕಿ ಹೊಡೆಯುತ್ತಿರುತ್ತವೆ. ಝೀಬ್ರಾ, ಕಾಡೆಮ್ಮೆ, ಹುಲಿ, ಆನೆ ಹೀಗೆ ಬಹುತೇಕ ವನ್ಯಮೃಗಗಳು ಕಾಟೇಜ್ ಸುತ್ತಮುತ್ತವೇ ಇರುತ್ತವೆ. ಹೀಗಾಗಿ ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಹೋಟೆಲ್ಗಳ ರೂಮ್ಗಳನ್ನು ನೆಲದಿಂದ ಕೊಂಚ ಎತ್ತರದಲ್ಲಿ ಕಟ್ಟಲಾಗಿದೆ. ವನ್ಯಜೀವಿ ಪ್ರಿಯರಿಗೆ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ಗಳಿಗೆ ಇದು ಹೇಳಿ ಮಾಡಿಸಿದ ಜಾಗವಾಗಿದೆ. ಈ ರೂಮ್ಗಳ ಒಂದು ದಿನದ ಬಾಡಿಗೆ 13,000. ಜೂಲ್ಸ್ ಅಂಡರ್ ಸೀ ಲಾಡ್ಜ್. ಸ್ನೇಹಿತರೆ, ಮೇಲಿನ ಎಲ್ಲ ಲಾಡ್ಜ್ಗಳಿಗಿಂತ ಜೂಲ್ಸ್ ಅಂಡರ್ ಸಿ ಲಾಡ್ಜ್ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಸಮುದ್ರದಾಳದಲ್ಲಿದೆ. ಸುಮಾರು 30 ಅಡಿ ಆಳದಲ್ಲಿ ಈ ಲಾಡ್ಜ್ ನಿರ್ಮಿಸಲಾಗಿದೆ. ಇಲ್ಲಿಗೆ ಹೋಗಬೇಕು ಅಂದರೆ ಸ್ಕೂಬಾ ಡೈವ್ ಮಾಡಿಯೇ ಹೋಗಬೇಕು. ಇದು ಅಮೆರಿಕದ ಮೊದಲ ಹಾಗೂ ಕೊನೆಯ ಏಕೈಕ ಸಮುದ್ರದಾಳದ ಹೋಟೆಲ್ ಆಗಿದೆ. 2 ಬೆಡ್ರೂಮ್,
ಡೈನಿಂಗ್ ಹಾಲ್, ಬಾತ್ರೂಮ್ ಹೀಗೆ ಎಲ್ಲ ಸೌಕರ್ಯಗಳು ಇಲ್ಲಿದೆ. ಸ್ಯಾಫ್ಬರ್ಗ್ ರೆಸಾರ್ಟ್ ಇದು ಆಸ್ಟ್ರೇಲಿಯಾದಲ್ಲಿರುವ ಮತ್ತೊಂದು ಸುಂದರ ರೆಸಾರ್ಟ್ ಆಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 5,800 ಅಡಿ ಎತ್ತರದಲ್ಲಿದೆ. ಬುರ್ಜ್ ಖಲೀಫಾದ ಎತ್ತರಕ್ಕಿಂತ 3 ಪಟ್ಟು ಎತ್ತರದಲ್ಲಿದೆ. ಕಡಿದಾದ ಬೆಟ್ಟದ ಮೇಲೆ ನಿಂತಿರುವ ಈ ರೆಸಾರ್ಟ್ನಲ್ಲಿ ಪ್ಯಾರಾ ಗ್ಲೈಡಿಂಗ್ ವ್ಯವಸ್ಥೆ ಇದೆ. ಜೊತೆಗೆ ಇಲ್ಲಿಗೆ ಹೋಗಲು ನಮ್ಮ ಊಟಿ ರೈಲಿನಂತೆ ಮೀಟರ್ ಗೇಜ್ನ ರೈಲಿದೆ. ದಿ ಮಾಂತಾ ರೆಸಾರ್ಟ್, ಪೆಂಬಾ ಐಲ್ಯಾಂಡ್ ಇದು ಹಿಂದೂ ಮಹಾಸಾಗರದಲ್ಲಿರುವ ಅತಿ ಸುಂದರ ಹಾಗೂ ಅಷ್ಟೇ ಭಯಾನಕವಾದ ಲಾಡ್ಜ್. ಸುತ್ತಲೂ ಆಳವಾದ ಸಾಗರವಿರುವ ಈ ಪೆಂಬಾ ದ್ವೀಪದ ಬಳಿ ತೇಲುವ ಕಟ್ಟಿಗೆಯ ಬಾಕ್ಸ್ನಂತೆ ಇದು ಕಂಡುಬರುತ್ತದೆ. ಇದು ಬರೋಬ್ಬರಿ 3 ಅಂತಸ್ತಿನ ವಾಟರ್ ರೆಸಾರ್ಟ್ ಆಗಿದ್ದು ಪ್ರವಾಸಿಗರಿಗೆ ವಿಶಿಷ್ಟ ಅನುಭೂತಿ ನೀಡುತ್ತದೆ. ಗ್ರೌಂಡ್ ಫ್ಲೋರ್ನಲ್ಲಿ ಲಿವಿಂಗ್ ರೂಮ್ ವ್ಯವಸ್ಥೆ ಇದ್ರೆ, ಫಸ್ಟ್ ಫ್ಲೋರ್ ಓಪನ್ ಬೆಡ್ರೂಮ್ ವ್ಯವಸ್ಥೆ ಇದೆ. ಇಲ್ಲಿ ಆರಾಮವಾಗಿ ಮಲಗಬಹುದು, ಸೂರ್ಯಾಸ್ತ ನೋಡಬಹುದು. ಇನ್ನು ಸಾಗರದ ಆಳದಲ್ಲಿ ಕೆಳ ಅಂತಸ್ತು ಇದ್ದು ಅಲ್ಲಿ ಬೆಡ್ರೂಮ್ ವ್ಯವಸ್ಥೆ ಇದೆ. ಅಲ್ಲಿಯ ದೃಶ್ಯವಂತೂ ವರ್ಣಿಸಲು ಸಾಧ್ಯವಿಲ್ಲ. ಇಲ್ಲಿ ಒಂದು ದಿನದ ಬಾಡಿಗೆ ಸುಮಾರು 75,000 ರೂಪಾಯಿ ಆಗಿದೆ. ಒಟ್ನಲ್ಲಿ ಇಲ್ಲಿ ಹೇಳಿರುವ ಪ್ರತಿಯೊಂದು ಹೋಟೆಲ್, ರೆಸಾರ್ಟ್ಗಳು ತಮ್ಮದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿದ್ದು ಜಾಗತಿಕವಾಗಿ ಗಮನ ಸೆಳೆದಿದೆ. ನೀವೇನಾದರೂ ಈ ಪ್ರದೇಶಗಳಿಗೆ ಪ್ರವಾಸಕ್ಕೋದ್ರೆ ಈ ಹೋಟೆಲ್ಗಳಿಗೆ ವಿಸಿಟ್ ಕೊಡಬಹುದು. ಇಷ್ಟು ಹೋಟೆಲ್ಗಳಲ್ಲಿ ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ ಹೋಟೆಲ್ ಯಾವುದು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.